ಕುಂಭರಾಶಿಯವರೇ, ನೀವು ವರ್ಷಗಳಿಂದ ಕಾಯುತ್ತಿದ್ದ ಆ ಗಳಿಗೆ ಈಗ ಬಂದಿದೆ. ಏಕೆಂದರೆ ಆಗಸ್ಟ್ 2ರಿಂದ ರಾಹು ಗ್ರಹವು ಮಂಗಳನ ಧನಿಷ್ಠ ನಕ್ಷತ್ರವನ್ನು ಪ್ರವೇಶಿಸಿದೆ. ಮತ್ತು ಕುಂಭರಾಶಿಯವರೇ, ಇದು ಕೇವಲ ನಕ್ಷತ್ರದ ಬದಲಾವಣೆಯಲ್ಲ, ಇದು ನಿಮ್ಮ ಜೀವನದ ಪುನರ್ಜನ್ಮವಾಗಿದೆ. ಏಕೆಂದರೆ ರಾಹು ಗ್ರಹವು ಪ್ರಸ್ತುತ ನಿಮ್ಮ ಕುಂಡಲಿಯ ಲಗ್ನದಲ್ಲೇ ಗೋಚರ ಮಾಡುತ್ತಿದೆ. ಅಂದರೆ ನಿಮ್ಮ ವೈಯಕ್ತಿಕ ಮತ್ತು ನಿಮ್ಮ ಗುರುತಿನ ಭಾವದಲ್ಲಿ. ಮತ್ತು ರಾಹುವಿಗೆ ಸೇನಾಪತಿ ಮಂಗಳನ ಬೆಂಬಲ ಸಿಕ್ಕಾಗ ಇದುವರೆಗೆ ನಿಮ್ಮೊಳಗೆ ನೆಲೆಸಿದ್ದ ಭಯ ಮತ್ತು ಅಭದ್ರತೆಯಿಂದಲೇ ಈಗ ಅದ್ಭುತವಾದ ಆತ್ಮವಿಶ್ವಾಸ ಹೊರಹೊಮ್ಮಲಿದೆ. ಯಾರು ನಿಮ್ಮನ್ನು ಮೌನಿ, ದುರ್ಬಲ ಮತ್ತು ಹೆದರಿದವರು ಎಂದು ತಿಳಿದಿದ್ದರೂ ಈಗ ಅವರ ಕಾಲ ಕೆಳಗಿನ ನೆಲವೇ ಜಾರಲಿದೆ. ಶತ್ರುಗಳು ನಡುಗುತ್ತಾರೆ, ಏಕೆಂದರೆ ನಿನ್ನೆಯವರೆಗಿದ್ದ ಕುಂಭರಾಶಿಯವರಾಗಿ ನೀವು ಈಗ ಉಳಿಯುವುದಿಲ್ಲ. ಹೇಳುತ್ತಾರಲ್ಲವೇ, ಕಳ್ಳನಿಗೆ ಪೊಲೀಸರ ಬೆಂಬಲ ಸಿಕ್ಕರೆ ಕಳ್ಳನು ತುಂಬಾ ಅಪಾಯಕಾರಿಯಾಗುತ್ತಾನೆ ಎಂದು. ಹಾಗೆಯೇ ಇಲ್ಲಿ ರಾಹುವಿನ ಮಾಯಾವಿ ಶಕ್ತಿಗೆ ಮಂಗಳನ ಪರಾಕ್ರಮದ ಶಕ್ತಿ ದೊರೆತಿದೆ. ಮತ್ತು ಕುಂಭರಾಶಿಯವರೇ, ನಿರ್ಮಾಣವಾಗುತ್ತಿರುವ ಈ ಸಂಯೋಜನೆಯು ಯಾರನ್ನೂ ಬಿಡುವಂತಹದ್ದಲ್ಲ. ಹಾಗಾದರೆ ಕುಂಭರಾಶಿಯವರ ಜೀವನದಲ್ಲಿ ಈ ಪುನರ್ಜನ್ಮ ಹೇಗೆ ಆಗುತ್ತದೆ? ಯಾರಿಗೆ ಅತಿ ಹೆಚ್ಚು ಲಾಭ ಸಿಗಲಿದೆ? ಮತ್ತು ನಿಮ್ಮ ಜಾತಕದಲ್ಲಿ ರಾಹು ಹೇಗೆ ಕುಳಿತಿದ್ದರೂ ನಿಮಗೆ ಕೇವಲ ಶುಭ ಫಲಗಳನ್ನು ನೀಡುವ ಆ ಮಹಾಪರಿಹಾರ ಯಾವುದು? ಇವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಏಕೆಂದರೆ ಇಂದಿನ ಈ ಮಾಹಿತಿಯು ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ರಾಹುವಿನ ಗೋಚಾರ ಮತ್ತು ಅದರ ಪ್ರಭಾವದ ಬಗ್ಗೆ ಮನಸ್ಸಿನಲ್ಲಿ ಯಾವಾಗಲೂ ಹಲವು ರೀತಿಯ ಅನುಮಾನಗಳು ಉದ್ಭವಿಸುತ್ತವೆ. ಆಗಾಗ್ಗೆ ಅನಿಯಂತ್ರಿತ ಎಂಬ ಪದವನ್ನು ಕೇಳಿದ ತಕ್ಷಣ ಜೀವನದಲ್ಲಿ ಈಗ ಯಾವ ಹೊಸ ಚಂಡಮಾರುತ ಬರಲಿದೆಯೋ ಎಂಬ ಭಯ ಹುಟ್ಟಿಸಿಕೊಳ್ಳುತ್ತದೆ. ಆದರೆ ಇಂದು ನಾನು ನಿಮಗೆ ಸಾಮಾನ್ಯವಾಗಿ ಚರ್ಚೆಗೆ ಬಾರದ ಜ್ಯೋತಿಷ್ಯದ ಸತ್ಯವನ್ನು ಹೇಳಲಿದ್ದೇನೆ. ಆಗಸ್ಟ್ 2, 2026 ನಂತರ ರಾಹುವಿನ ಈ ಗೋಚರವು ನಿಮ್ಮ ಪತನಕ್ಕಲ್ಲ, ಬದಲಾಗಿ ಕಳೆದ ಹಲವು ವರ್ಷಗಳಿಂದ ನೀವು ಕನಸು ಕಾಣುತ್ತಿದ್ದ ಸಾಮ್ರಾಜ್ಯದ ನಿರ್ಮಾಣಕ್ಕೆ ಅಡಿಪಾಯವಾಗಲಿದೆ. ನಾವು ಆಗಸ್ಟ್ 5ರಿಂದ ಡಿಸೆಂಬರ್ 5ರವರೆಗಿನ ಆ ಖಗೋಳ ಬದಲಾವಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ಕುಂಭರಾಶಿಯವರ ಜೀವನದ ದೆಸೆ ಮತ್ತು ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಇಲ್ಲಿ ಯಾವುದೇ ರೀತಿಯ ಭಯವನ್ನು ಹುಟ್ಟುಹಾಕುವುದು ನನ್ನ ಉದ್ದೇಶವಲ್ಲ. ನಾನು ನಿಮ್ಮ ಮುಂದಿಡುವ ಯಾವುದೇ ಅಂಶವು ಸಂಪೂರ್ಣವಾಗಿ ನಿಮ್ಮ ಜಾತಕ, ಗ್ರಹಗಳ ಡಿಗ್ರಿ ಮತ್ತು ನಕ್ಷತ್ರಗಳ ಲೆಕ್ಕಾಚಾರವನ್ನು ಆಧರಿಸುತ್ತದೆ. ರಾಹು ನಿಮ್ಮ ಮೊದಲನೇ ಭಾವದಲ್ಲಿ, ಅಂದರೆ ನಿಮ್ಮ ಲಗ್ನದಲ್ಲಿ ಕುಳಿತು ನಿಮ್ಮನ್ನು ಮಾನಸಿಕವಾಗಿ ತುಂಬಾ ಬಳಲಿಸುತ್ತಿದ್ದನು. ಭವಿಷ್ಯದ ಬಗ್ಗೆ ಚಿಂತೆ, ರಾತ್ರಿಯ ನಿದ್ರೆ ಹಾಳಾಗುವುದು ಮತ್ತು ಅದೃಷ್ಟಕ್ಕೆ ಏನೋ ಅಡ್ಡಿಯಾಗಿದೆ ಎಂಬ ನಿಮ್ಮ ಭಾವನೆ, ಇವೆಲ್ಲವೂ ಸಹಜವಾಗಿದೆ. ಆದರೆ ಈಗ ಆ ಗೋಚರವು ಬಹಳ ದೊಡ್ಡ ಬದಲಾವಣೆಯನ್ನು ತರುತ್ತಿದೆ. ಆಗಸ್ಟ್ ತಿಂಗಳಲ್ಲಿ ಆಗುವ ಈ ಬದಲಾವಣೆಯನ್ನು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ರಾಹುವನ್ನು ಛಾಯಾಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಇದು ಹಠಾತ್ ಫಲಿತಾಂಶಗಳನ್ನು ನೀಡುವುದಕ್ಕೆ ಹೆಸರುವಾಸಿಯಾಗಿದೆ. ಇದುವರೆಗೆ ರಾಹು ತನ್ನದೇ ಆದ ಶತಭಿಷ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತಿದ್ದನು. ಆದರೆ ಆಗಸ್ಟ್ 2ರಂದು ರಾಹು ಶತಭಿಷವನ್ನು ಬಿಟ್ಟು ಧನಿಷ್ಠ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ. ಮತ್ತು ಇಲ್ಲಿಂದಲೇ ಕುಂಭರಾಶಿಯವರಿಗೆ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಧನಿಷ್ಠ ನಕ್ಷತ್ರದ ಅರ್ಥವೇ ಧನ ಮತ್ತು ನಿಷ್ಠೆಗೆ ಸಂಬಂಧಿಸಿ. ಇದು ರಾಜಕೀಯ ಅಧಿಕಾರ ಮತ್ತು ಭೌತಿಕ ಸಂಪತ್ತಿನ ನಕ್ಷತ್ರವಾಗಿದೆ. ಇದರ ಅಧಿಪತಿ ದೇವಸೇನಾಪತಿ ಮಂಗಳ ಮತ್ತು ಇದರ ಆರಾಧ್ಯ ದೇವರು ಅಷ್ಟವಸುಗಳು. ಅವರು ಬ್ರಹ್ಮಾಂಡದ ಭೌತಿಕ ಸುಖಗಳನ್ನು ನಿಯಂತ್ರಿಸುತ್ತಾರೆ. ಇದರ ಸಂಕೇತವು ಭಗವಾನ್ ಶಿವನ ಡಮರು ಆಗಿದೆ. ಗ್ರಹಗಳ ಈ ಸಮೀಕರಣವನ್ನು ಪ್ರಾಯೋಗಿಕವಾಗಿ ನೋಡಿದರೆ ರಾಹು ಹಠಾತ್ ಘಟನೆಗಳನ್ನು ಉಂಟು ಮಾಡುವ ಗ್ರಹ ಮತ್ತು ಮಂಗಳ ಅದಮ್ಯ ಧೈರ್ಯ ಮತ್ತು ಶಕ್ತಿಯನ್ನು ಹೊಂದಿರುವ ಸೇನಾಪತಿಯಾಗಿದ್ದಾನೆ. ರಾಹು ಮಂಗಳನ ನಕ್ಷತ್ರವನ್ನು ಪ್ರವೇಶಿಸಿದಾಗ ಆತ ಮಂಗಳನ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಾನೆ. ರಾಹುವಿನ ತಂತ್ರಗಾರಿಕೆ ಸಾಮರ್ಥ್ಯಕ್ಕೆ ಈ ಮಂಗಳನ ಪರಾಕ್ರಮ ಸಿಕ್ಕಿದೆ ಎಂದು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ರಾಹು ಈಗ ಧನಿಷ್ಠದಲ್ಲಿ ಕುಳಿತು ಮಂಗಳನಂತೆ ವರ್ತಿಸುತ್ತಾನೆ. ರಾಹು ಗುಣಕ ಆಗಿರುವುದರಿಂದ ಆತ ಪ್ರತಿಯೊಂದನ್ನು 10 ಪಟ್ಟು ಹೆಚ್ಚಿಸುತ್ತಾನೆ. ಈ ಪ್ರಭಾವದಿಂದ ನಿಮ್ಮ ಶಕ್ತಿ, ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಕಾರ್ಯಕ್ಷಮತೆಯಲ್ಲಿ ಭಾರೀ ಹೆಚ್ಚಳವಾಗಲಿದೆ. ರಾಹು ನಿಮ್ಮ ವ್ಯಕ್ತಿತ್ವ ಮತ್ತು ಮನಸ್ಸಿನ ಭಾವವಾಗಿರುವ ಲಗ್ನದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಆಗಸ್ಟ್ 3ರ ನಂತರ ಮೊದಲನೇ ಬದಲಾವಣೆಯು ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಬರಲು ಪ್ರಾರಂಭಿಸುತ್ತದೆ. ಇದುವರೆಗೆ ಕಾಡುತ್ತಿದ್ದ ಸಾಲ ಮತ್ತು ವಿರೋಧಿಗಳ ಭಯವು
ಮಂಗಳನ ಶಕ್ತಿ ಸಿಕ್ಕ ತಕ್ಷಣ ಕೊನೆಗೊಳ್ಳಲಾರಂಭಿಸುತ್ತದೆ. ರಾಹು ಮಂಗಳನ ನಿರ್ಭೀತ ಶಕ್ತಿಯನ್ನು ಹೀರಿಕೊಂಡಾಗ ನಿಮ್ಮೊಳಗಿನ ಭಯವು ಸಂಪೂರ್ಣವಾಗಿ ನಾಶವಾಗುತ್ತದೆ. ನಿಮ್ಮ ಗಮನ ಮತ್ತು ಆತ್ಮವಿಶ್ವಾಸವು ಗಮನೀಯವಾಗಿ ಹೆಚ್ಚಾಗುತ್ತದೆ. ಹೊಸ ಶಕ್ತಿಯ ಸಂಚಾರವಾಗಲಿದ್ದು ಇದರಿಂದ ನೀವು ಪ್ರತಿಯೊಂದು ಸವಾಲನ್ನು ಎದುರಿಸಲು ಸಿದ್ಧರಾಗಿರುತ್ತೀರಿ. ಕುಂಭರಾಶಿಯವರ ಸ್ವಭಾವದಲ್ಲಿ ಸ್ಪಷ್ಟವಾದ ಬದಲಾವಣೆ ಕಂಡುಬರಲಿದೆ. ಇಲ್ಲಿಯವರೆಗೆ ನೀವು ವಿವಾದಗಳನ್ನು ತಪ್ಪಿಸಲು ಮೌನವಾಗಿರುತ್ತಿದ್ದೀರಿ, ಆದರೆ ಈಗ ನೀವು ನಿರ್ಭಯವಾಗಿ ನಿಮ್ಮ ಮಾತುಗಳನ್ನು ಮಂಡಿಸುತ್ತೀರಿ. ನಿಮ್ಮ ವಿರೋಧಿಗಳು ಏನಾದರೂ ರಾಜಕೀಯ ಮಾಡಲು ಪ್ರಯತ್ನಿಸಿದರೆ ನೀವು ಅವರಿಗೆ ರಾಜತಾಂತ್ರಿಕತೆಯಿಂದ ಎಂತಹ ಉತ್ತರವನ್ನು ನೀಡುತ್ತೀರೆಂದರೆ ಅವರು ಮತ್ತೆ ನಿಮ್ಮ ಮುಂದೆ ನಿಲ್ಲುವ ಧೈರ್ಯ ಮಾಡುವುದಿಲ್ಲ. ರಾಹು ದೂರದೃಷ್ಟಿಯ ಗ್ರಹವೂ ಹೌದು. ಲಗ್ನದಲ್ಲಿರುವ ರಾಹು ನಿಮ್ಮ ಅಂತಃಪ್ರಜ್ಞೆಯನ್ನು ಎಷ್ಟರ ಮಟ್ಟಿಗೆ ಪ್ರಬಲಗೊಳಿಸುತ್ತಾನೆಂದರೆ ಭವಿಷ್ಯದ ಘಟನೆಗಳ ಮುನ್ಸೂಚನೆ ನಿಮಗೆ ಸಿಗಲಾರಂಭಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಕನಸುಗಳು ಸಹ ವಿಶೇಷ ಸಂಕೇತಗಳನ್ನು ನೀಡಬಹುದು. ನಿದ್ದೆಯಲ್ಲಿ ದೇವಸ್ಥಾನ, ಪರ್ವತಗಳು, ನದಿಗಳು ಅಥವಾ ನವಿಲುಗಳು ಕಂಡರೆ ಅದು ಬ್ರಹ್ಮಾಂಡದ ಕಡೆಯಿಂದ ಬರುವ ಯಶಸ್ಸಿನ ಸಂಕೇತವಾಗಿದೆ. ಅನೇಕ ಜನರಿಗೆ ಕನಸಿನಲ್ಲಿ ಹಾವುಗಳು ಸಹ ಕಾಣಿಸಬಹುದು. ರಾಹುವಿನ ಸಂಕೇತ ಸರ್ಪವಾಗಿರುವುದರಿಂದ ಇದು ಹೆದರುವ ವಿಷಯವಲ್ಲ, ಬದಲಾಗಿ ರಾಹುವಿನ ಶಕ್ತಿಯು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ನಿಮ್ಮ ವೃತ್ತಿ ಜೀವನ ಮತ್ತು ನಗದು ಹರಿವಿನ ದೃಷ್ಟಿಕೋನದಿಂದ ಈ ಗೋಚಾರವು ಅತ್ಯಂತ ಮಹತ್ವದ್ದಾಗಿದೆ. ಕುಂಭ ಲಗ್ನಕ್ಕೆ ಮಂಗಳನು ಪರಾಕ್ರಮ ಮತ್ತು ಸಂವಹನವನ್ನು ಸೂಚಿಸುವ 3ನೇ ಭಾವದ ಹಾಗೂ ವೃತ್ತಿ ಮತ್ತು ಕರ್ಮವನ್ನು ಸೂಚಿಸುವ 10ನೇ ಭಾವದ ಅಧಿಪತಿಯಾಗಿದ್ದಾನೆ. ರಾಹುವು ಮಂಗಳನ ನಕ್ಷತ್ರದಲ್ಲಿರುವುದು ನಿಮ್ಮ ವೃತ್ತಿ ಜೀವನದ ಗ್ರಾಫ್ ಅನ್ನು ನೇರವಾಗಿ ಮೇಲಕ್ಕೆ ಕೊಂಡೊಯ್ಯುತ್ತದೆ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅತಿ ದೊಡ್ಡ ಜಿಗಿತದ ಸಮಯವಾಗಿದೆ. ರಾಹು ತ್ವರಿತವಾಗಿ ಫಲಿತಾಂಶಗಳನ್ನು ನೀಡುವುದರಲ್ಲಿ ನಂಬಿಕೆ ಹೊಂದಿದ್ದಾನೆ. ಆತ ಶಾರ್ಟ್ಕಟ್ಗಳನ್ನು ಅಳವಡಿಸಿಕೊಳ್ಳುತ್ತಾನೆ. ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ದೊಡ್ಡ ಅವಕಾಶವೊಂದು ದೊರೆಯಬಹುದು. ಸ್ಥಗಿತಗೊಂಡಿದ್ದ ಬಡ್ತಿ ಅಥವಾ ಯಾವುದಾದರೂ ದೊಡ್ಡ ಕಂಪನಿಯಿಂದ ಇದ್ದಕ್ಕಿದ್ದಂತೆ ಕರೆ ಬರುವ ಬಲವಾದ ಸಾಧ್ಯತೆ ಇದೆ. ನೀವು ಐಟಿ ವಲಯ, ಎಲೆಕ್ಟ್ರಾನಿಕ್ಸ್, ಮಾಧ್ಯಮ, ಷೇರು ಮಾರುಕಟ್ಟೆ ಅಥವಾ ಸಂಶೋಧನೆಗೆ ಸಂಬಂಧಿಸಿದ್ದರೆ ಈ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡುವವರಿಗೆ ಹೊಸ ಗುರುತು ಸಿಗಬಹುದು. ಮಂಗಳನು ರಿಯಲ್ ಎಸ್ಟೇಟ್, ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪ್ರತಿನಿಧಿಸುವುದರಿಂದ ಈ ಕ್ಷೇತ್ರಗಳ ಜನರಿಗೆ ದೊಡ್ಡ ಸರ್ಕಾರಿ ಒಪ್ಪಂದಗಳು ಸಿಗಬಹುದು. ಆಮದು ರಫ್ತು ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವವರಿಗೆ ವಿದೇಶಿ ಕರೆನ್ಸಿಯಲ್ಲಿ ಉತ್ತಮ ಲಾಭ ಸಿಗಬಹುದು. ಕಾರ್ಪೊರೇಟ್ ವಲಯದ ಜನರು ತಮ್ಮ ಹಳೆಯ ಕೆಲಸದ ಶೈಲಿಯನ್ನು ಬಿಟ್ಟು ತಂತ್ರಜ್ಞಾನ ಮತ್ತು ಐಟಿಯನ್ನು ಬಳಸಿದರೆ ಅವರು ತಮ್ಮ ಪರಿಸ್ಥಿತಿಗಳಿಂದ ಸಾಕಷ್ಟು ಮುಂದಕ್ಕೆ ಹೋಗುತ್ತಾರೆ. ಅವರು ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಸಾಕಷ್ಟು ಮುಂದಕ್ಕೆ ಹೋಗುತ್ತಾರೆ ಮತ್ತು ಉತ್ತಮ ಲಾಭವನ್ನು ಗಳಿಸುತ್ತಾರೆ. ಜ್ಯೋತಿಷ್ಯದಲ್ಲಿ ಸಮಯದ ನಿಖರವಾದ ಜ್ಞಾನವಿರುವುದು ಅವಶ್ಯಕ. ರಾಹುವು ಹಿಮ್ಮುಖವಾಗಿ ಚಲಿಸುತ್ತಾನೆ, ಆದ್ದರಿಂದ ಆತ ಧನಿಷ್ಠ ನಕ್ಷತ್ರದ ಪಾದಗಳಲ್ಲಿ ಹಿಂದಕ್ಕೆ ಗೋಚಾರ ಮಾಡುತ್ತಾನೆ. ಇದನ್ನು ನಾವು 2 ಸ್ಪಷ್ಟ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇ ಹಂತವು ಆಗಸ್ಟ್ 2ರಿಂದ ಅಕ್ಟೋಬರ್ 4ರವರೆಗೆ ಇರುತ್ತದೆ. ಆಗ ರಾಹು ಧನಿಷ್ಠಾದ 4ನೇ ಪಾದದಲ್ಲಿ ಇರುತ್ತಾನೆ. ಈ ಸಮಯದಲ್ಲಿ ರಾಹು ಮಂಗಳನ ಉಪ ನಕ್ಷತ್ರದಲ್ಲಿ ಇರುತ್ತಾನೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ವೇಗವಾಗಿ ಕೆಲಸಗಳು ಪೂರ್ಣಗೊಳ್ಳುವ ಸಮಯ. ನಿಂತು ಹೋಗಿದ್ದ ಸರ್ಕಾರಿ ಕೆಲಸಗಳು ಅಥವಾ ಸ್ಥಗಿತಗೊಂಡಿದ್ದ ಡೀಲ್ಗಳು ಈಗ ಅತಿ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಆದರೆ ಈ ಸಮಯದಲ್ಲಿ ನೀವು ವಿಶೇಷವಾದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಮಂಗಳ ಮತ್ತು ರಾಹುವಿನ ಈ ಸಂಯೋಜನೆಯು ನಿಮ್ಮೊಳಗೆ ಕೋಪ ಮತ್ತು ಆಕ್ರಮಣಶೀಲತೆಯನ್ನು ಹೆಚ್ಚಿಸಬಹುದು. ಈ ಸಂಪೂರ್ಣ ಗೋಚಾರದಲ್ಲಿ ನಿಮ್ಮ ಸ್ವಂತ ಕೋಪವೇ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಹುದು. ನಿಮ್ಮ ಶಕ್ತಿಯನ್ನು ವಾದ ವಿವಾದಗಳಲ್ಲಿ ವ್ಯರ್ಥ ಮಾಡುವ ಬದಲು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ ಶಾಂತಿಯಿಂದ ಕೆಲಸ ಮಾಡಿ. ಆಗ ನಿಮ್ಮ ಯಶಸ್ಸೇ ಸ್ವತಃ ಮಾತನಾಡುತ್ತದೆ. 2ನೇ ಹಂತವು ಅಕ್ಟೋಬರ್ 4ರಿಂದ ಡಿಸೆಂಬರ್ 5ರವರೆಗೆ ಇರುತ್ತದೆ. ಆಗ ರಾಹು ಧನಿಷ್ಠಾದ 3ನೇ ಪಾದವನ್ನು ಪ್ರವೇಶಿಸುತ್ತಾನೆ. ಈ ಹಂತದ ಉಪ ಅಧಿಪತಿ ಶುಕ್ರ. ಕುಂಭರಾಶಿಗೆ ಶುಕ್ರನು ಯೋಗಕಾರಕ ಗ್ರಹವಾಗಿದ್ದ. ರಾಹು ಮತ್ತು ಶುಕ್ರನ ಈ ಪ್ರಭಾವವು ನಿಮ್ಮ ಜೀವನದಲ್ಲಿ ಭೌತಿಕ ಸುಖ ಮತ್ತು ನಗದು ಹಣವನ್ನು ತರುತ್ತದೆ. ಆಸ್ತಿಯನ್ನು ಖರೀದಿಸುವ, ಸ್ಥಳ ಬದಲಾವಣೆಯ ಅಥವಾ ಯಾವುದೇ ಹೊಸ ಐಷಾರಾಮಿ ವಾಹನವನ್ನು ಖರೀದಿಸುವ ಬಲವಾದ ಸಾಧ್ಯತೆಗಳಿವೆ. ಗಾರ್ಮೆಂಟ್ಸ್, ಇಂಟೀರಿಯರ್ ಡಿಸೈನಿಂಗ್ ಅಥವಾ ಸುಗಂಧ ದ್ರವ್ಯಗಳ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರ ಲಾಭದ ಪ್ರಮಾಣವೂ ಹೆಚ್ಚಾಗಬಹುದು. ಶುಕ್ರನು 9ನೇ ಭಾವದ ಅಧಿಪತಿಯೂ ಹೌದು. ಆದ್ದರಿಂದ ಅದೃಷ್ಟ,
ಸಂಪೂರ್ಣ ಬೆಂಬಲ ಸಿಗಲಿದೆ ಮತ್ತು ಹಠಾತ್ ಧನ ಪ್ರಾಪ್ತಿಯ ಯೋಗವಿರುತ್ತದೆ. ಮೊದಲು ಸ್ಥಗಿತಗೊಳ್ಳುತ್ತಿದ್ದ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳಲಾರಂಭಿಸುತ್ತದೆ. ಗೋಚಾರದ ಫಲಿತಾಂಶವು ಯಾವಾಗಲೂ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ. ಹಾಗಾಗಿ ನಿಮ್ಮ ಕುಂಡಲಿಯಲ್ಲಿ ಮಂಗಳನ ಸ್ಥಾನ ಹೇಗಿದೆ ಎಂಬುದರ ಮೇಲೆ ರಾಹುವಿನ ಅಂತಿಮ ಫಲಿತಾಂಶ ಅವಲಂಬಿತವಾಗಿರುತ್ತದೆ. ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಮಂಗಳನು 3ನೇ, 6ನೇ, 7ನೇ ಅಥವಾ 10ನೇ, 11ನೇ ಭಾವದಲ್ಲಿದ್ದರೆ ಅಥವಾ ಉಚ್ಚ ರಾಶಿಯಲ್ಲಿದ್ದರೆ ಈ ಸಮಯವು ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ. ನಿಮಗೆ ಅಪಾರ ಸಂಪತ್ತು, ಅಧಿಕಾರ ಮತ್ತು ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ನಿಮ್ಮ ಕುಂಡಲಿಯಲ್ಲಿ ಮಂಗಳನು ಅಡೆತಡೆ ಮತ್ತು ಅಪಘಾತಗಳನ್ನು ಸೂಚಿಸುವ 8ನೇ ಭಾವದಲ್ಲಿ ಅಥವಾ ಖರ್ಚು ಮತ್ತು ನಷ್ಟವನ್ನು ಸೂಚಿಸುವ 12ನೇ ಭಾವದಲ್ಲಿ ಕುಳಿತಿದ್ದರೆ ನೀವು ಹೆಚ್ಚು ಜಾಗರೂಕರಾಗಿರಬೇಕಾದ ಅಗತ್ಯ ಇದೆ. ರಾಹು ಒಂದು ಗುಣಕ ಆಗಿದ್ದಾನೆ. ಆದ್ದರಿಂದ ಅಶುಭ ಸ್ಥಿತಿಯಲ್ಲಿ ಆತ ಖರ್ಚು ಮತ್ತು ಸವಾಲುಗಳನ್ನು ಕೂಡ 10 ಪಟ್ಟು ಹೆಚ್ಚಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಅನುಭವಿ ಜ್ಯೋತಿಷಿಯಿಂದ ವೈಯಕ್ತಿಕವಾಗಿ ಜಾತಕ ವಿಶ್ಲೇಷಣೆ ಮಾಡಿಸುವುದು ಸೂಕ್ತ. ಖಾಸಗಿ ಜೀವನ ಮತ್ತು ವೈವಾಹಿಕ ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ, ರಾಹುವಿನ 5ನೇ ದೃಷ್ಟಿಯು ನಿಮ್ಮ ಪಂಚಮ ಭಾವದ ಮೇಲೆ ಮತ್ತು 7ನೇ ದೃಷ್ಟಿಯು ಸಪ್ತಮ ಭಾವದ ಮೇಲೆ ಬೀಳುತ್ತಿದೆ. 5ನೇ ಭಾವವು ಪ್ರೇಮ ಸಂಬಂಧಗಳನ್ನು ಸೂಚಿಸುತ್ತದೆ. ಕಳೆದ ಕೆಲವು ಸಮಯದಿಂದ ರಾಹುವಿನ ದೃಷ್ಟಿಯು ಹಲವರ ಪ್ರೇಮ ಜೀವನದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತಿತ್ತು. ಆದರೆ ಧನಿಷ್ಠ ಸತ್ಯ ಮತ್ತು ನಿಷ್ಠೆಯ ನಕ್ಷತ್ರವಾಗಿರುವುದರಿಂದ ಈಗ ಪರಿಸ್ಥಿತಿಗಳು ಸುಧಾರಿಸುತ್ತವೆ. ನೀವು ಯಾವುದೇ ವಿಷಕಾರಿ ಸಂಬಂಧದಲ್ಲಿದ್ದರೆ ಈಗ ನಿಮಗೆ ವಾಸ್ತವದ ಅರಿವಾಗುತ್ತದೆ ಮತ್ತು ಆ ಪರಿಸ್ಥಿತಿಯಿಂದ ನೀವು ಹೊರಬರಲು ಸಾಧ್ಯವಾಗುತ್ತದೆ. ಯಾರಾದರೂ ನಿಮ್ಮನ್ನು ವಂಚನೆಯಲ್ಲಿ ಇಟ್ಟಿದ್ದರೆ ಆ ವ್ಯಕ್ತಿಯು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಮುಂದಿನ ನಿರ್ಧಾರವು ಸಂಪೂರ್ಣವಾಗಿ ನಿಮ್ಮದಾಗಿರುತ್ತದೆ. ವೈವಾಹಿಕ ಜೀವನದಲ್ಲಿ ರಾಹುವಿನ ದೃಷ್ಟಿಯು ನಿಮ್ಮೊಳಗೆ ಶ್ರೇಷ್ಠತೆಯ ಅಹಂಕಾರವನ್ನು ತರಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಕೋಪವನ್ನು ಮನೆಗೆ ತಂದರೆ ಜೀವನ ಸಂಗಾತಿಯೊಂದಿಗೆ ಭಾರಿ ಅಹಂಕಾರದ ಘರ್ಷಣೆ ಉಂಟಾಗಬಹುದು. ನಿಮ್ಮ ಪ್ರಾಬಲ್ಯವನ್ನು ಕೇವಲ ಕೆಲಸದ ಸ್ಥಳಕ್ಕೆ ಮಾತ್ರ ಸೀಮಿತಗೊಳಿಸಿ. ವಿಚ್ಛೇದನದ ಪ್ರಕ್ರಿಯೆಯ ಮೂಲಕ ಹೋಗುತ್ತಿರುವ ಜನರಿಗೆ ರಾಜಿ ಸಂಧಾನದ ಸಾಧ್ಯತೆಗಳು ಸೃಷ್ಟಿಯಾಗುತ್ತವೆ. ಆದಾಗ್ಯೂ ಜೀವನ ಸಂಗಾತಿಯ ಕುಂಡಲಿಯಲ್ಲಿ ಶನಿ ಅಥವಾ ರಾಹು 8ನೇ ಭಾವಕ್ಕೆ ಸಂಬಂಧ ಹೊಂದಿದ್ದರೆ ಆ ಸಂಬಂಧದ ಭವಿಷ್ಯವು ಸಂಪೂರ್ಣವಾಗಿ ಗ್ರಹಗಳ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ 5ನೇ ಭಾವವು ಅತ್ಯಂತ ಮಹತ್ವದ್ದಾಗಿದೆ. ಅಲ್ಲಿ ಮಂಗಳನು ಗೋಚಾರ ಮಾಡುತ್ತಿದ್ದಾನೆ. ರಾಹು ಮತ್ತು ಮಂಗಳನ ಪ್ರಭಾವವು ವಿದ್ಯಾರ್ಥಿಗಳಲ್ಲಿ ತಮ್ಮ ಗುರಿಗಳನ್ನು ಸಾಧಿಸಲು ಆಳವಾದ ಏಕಾಗ್ರತೆಯನ್ನು ಸೃಷ್ಟಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ವೈದ್ಯಕೀಯ, ಎಂಜಿನಿಯರಿಂಗ್ ಅಥವಾ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರುವವರಿಗೆ ವಿಶೇಷ ಯಶಸ್ಸು ಸಿಗಬಹುದು. ಆದರೆ ಅವರು ಸಾಮಾಜಿಕ ಮಾಧ್ಯಮದ ವ್ಯಾಕುಲತೆಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳಬೇಕು. ಕುಂಭರಾಶಿಯ ಮಹಿಳೆಯರಿಗೆ ಈ ಸಮಯವು ಮಾನಸಿಕ ಆಯಾಸವನ್ನು ದೂರ ಮಾಡುವ ಸಮಯವಾಗಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕುಟುಂಬದಲ್ಲಿ ನಿಮಗೆ ಸೂಕ್ತ ಗೌರವ ಸಿಗುತ್ತದೆ. ಮನೆಯಿಂದಲೇ ವ್ಯಾಪಾರ ಅಥವಾ ಆನ್ಲೈನ್ ಮಾರಾಟವನ್ನು ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಅಕ್ಟೋಬರ್ ನಂತರ ಸಮಯವು ತುಂಬಾ ಅನುಕೂಲಕರವಾಗಿರುತ್ತದೆ. ಹಿರಿಯ ಮತ್ತು ನಿವೃತ್ತ ಜನರಿಗೆ 9ನೇ ಭಾವದ ಮೇಲಿನ ರಾಹುವಿನ ದೃಷ್ಟಿಯು ಆಧ್ಯಾತ್ಮಿಕ ಜಾಗೃತಿಯನ್ನು ತರುತ್ತದೆ. ಹೂಡಿಕೆ ಮಾಡಲು ಮತ್ತು ಕುಟುಂಬದ ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯವಾಗಿದೆ. ಮಕ್ಕಳ ಕಡೆಯಿಂದಲೂ ಆರ್ಥಿಕ ಬೆಂಬಲ ಅಥವಾ ಆಹ್ಲಾದಕರ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಇದೆ. ರಾಜಕೀಯದೊಂದಿಗೆ ಸಂಪರ್ಕ ಹೊಂದಿರುವವರಿಗೆ ಮುಂದಿನ ಸುಮಾರು 125 ದಿನಗಳು ವಿಶೇಷ ಎಚ್ಚರಿಕೆಯ ದಿನಗಳಾಗಿವೆ. ರಾಹು ಅತಿಯಾದ ಆತ್ಮವಿಶ್ವಾಸವನ್ನು ನೀಡಬಹುದು. ಇದರಿಂದ ನಿಮ್ಮ ಆಪ್ತರೇ ನಿಮ್ಮ ವಿರುದ್ಧ ರಹಸ್ಯ ಪಿತೂರಿಗಳನ್ನು ಮಾಡಬಹುದು. ನಿಮ್ಮ ವರ್ಚಸ್ಸಿನ ಬಗ್ಗೆ ಕಾಳಜಿ ವಹಿಸಿ. ಯಾರನ್ನೂ ಕುರುಡಾಗಿ ನಂಬಬೇಡಿ ಮತ್ತು ನಿಮ್ಮ ತಂತ್ರಗಳನ್ನು ಸಂಪೂರ್ಣವಾಗಿ ಗೌಪ್ಯವಾಗಿಡಿ. ಆರೋಗ್ಯದ ಮುಂಭಾಗದಲ್ಲಿ ಕುಂಭರಾಶಿಯವರು ಶನಿಯ ಸಾಡೆ ಸಾತಿಯ ಮಧ್ಯದ ಹಂತದಲ್ಲಿ ಹಾದು ಹೋಗುತ್ತಿದ್ದಾರೆ. ಜುಲೈ 27ರಿಂದ ನಿಮ್ಮ ರಾಶಾಧಿಪತಿ ಶನಿಯು 2ನೇ ಭಾವದಲ್ಲಿ ವಕ್ರಿಯಾಗಿದ್ದಾನೆ. ಇದರಿಂದ ಸಾಡೆ ಸಾತಿಯ ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ನಿಮಗೆ ದೊಡ್ಡ ನೆಮ್ಮದಿ ಸಿಗಲಿದೆ. ಶನಿಯು ಈಗ ಜೀವನದಲ್ಲಿ ಹೊಸ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಾನೆ. ಆದರೆ ಲಗ್ನದಲ್ಲಿ ರಾಹು ಮತ್ತು ಮಂಗಳನ ಪ್ರಭಾವವು ನಿಮ್ಮ ನರಮಂಡಲದ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು. ಕೆಲಸದ ಹೊರೆ ಮತ್ತು ಅತಿಯಾದ ಆಲೋಚನೆಯು ನಿದ್ರಾಹೀನತೆಗೆ ಕಾರಣವಾಗಬಹುದು. ಮಾನಸಿಕ ಆರೋಗ್ಯವನ್ನು ನಿರ್ಲಕ್ಷಿಸಿದರೆ 12ನೇ ಭಾವವು ಸಕ್ರಿಯಗೊಳ್ಳುವ ಸಾಧ್ಯತೆಯುಂಟು. ಇದರ ಜೊತೆಗೆ ಹಲ್ಲುಗಳು ಮತ್ತು ಕೀಲು ನೋವಿಗೆ ಇದರ ಬಗ್ಗೆ
ವಿಶೇಷ ಗಮನ ಹರಿಸಿ. ಯಾವುದೇ ದೈಹಿಕ ಸಮಸ್ಯೆ ಉಂಟಾದರೆ ನೇರವಾಗಿ ವೈದ್ಯಕೀಯ ತಜ್ಞರನ್ನು ಸಂಪರ್ಕಿಸಿ. ಈ ಎಲ್ಲಾ ಗ್ರಹಗಳ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಶುಭ ಫಲಿತಾಂಶಗಳನ್ನು ಹೆಚ್ಚಿಸಲು ಕೆಲವು ಸಾತ್ವಿಕ ವೈದ್ಯಕೀಯ ಪರಿಹಾರಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ಹಾಗೂ ಅತ್ಯಂತ ಪ್ರಮುಖವಾದ ಪರಿಹಾರವು ಭಗವಾನ್ ಶಿವನಿಗೆ ಸಂಬಂಧಿಸಿದೆ. ಧನಿಷ್ಠಾ ನಕ್ಷತ್ರದ ಸಂಕೇತ ಡಮರು ಮತ್ತು ರಾಹುವನ್ನು ಶಿವನ ಪರಮ ಭಕ್ತನೆಂದು ಪರಿಗಣಿಸಲಾಗುತ್ತದೆ. ಈ ಶಕ್ತಿಯನ್ನು ಸಕಾರಾತ್ಮಕವಾಗಿರಿಸಲು ನಿಮ್ಮ ಪೂಜಾ ಸ್ಥಳದಲ್ಲಿ ಸಣ್ಣ ಡಮರುವನ್ನು ಇರಿಸಿ ಮತ್ತು ಶಿವನ ಆರಾಧನೆಯ ಸಮಯದಲ್ಲಿ ಇದನ್ನು ಬಾರಿಸಿ. ಇದರ ನಾದವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಮತ್ತು ನಿಮ್ಮ ಕೋಪವನ್ನು ಶಾಂತವಾಗಿರಿಸುತ್ತದೆ. ಇದರ ಜೊತೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲ ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಿ. ಎರಡನೇ ಪರಿಹಾರವು ರಾಹುವಿನ ಶಾಂತಿಗಾಗಿ ಆಗಿದೆ. ಇದ್ದಕ್ಕಿದ್ದಂತೆ ಬರುವ ಅಡೆತಡೆಗಳನ್ನು ನಿವಾರಿಸಲು ಪಕ್ಷಿಗಳಿಗೆ 7 ಬಗೆಯ ಕಾಳುಗಳನ್ನು ತಿನ್ನಿಸುವುದು ಅತ್ಯಂತ ಪರಿಣಾಮಕಾರಿ ವೈದ್ಯಕೀಯ ಪರಿಹಾರವಾಗಿದೆ. ಬುಧವಾರ ಅಥವಾ ಶನಿವಾರದಂದು 1 ಹಿಡಿ ಕಾಳುಗಳನ್ನು ನಿಮ್ಮ ತಲೆಯ ಮೇಲಿಂದ 7 ಬಾರಿ ನಿವಾಳಿಸಿ ಪಕ್ಷಿಗಳಿಗೆ ಹಾಕಿ. ಮೂರನೇ ಪರಿಹಾರವು ಮಂಗಳನ ಶಕ್ತಿಯನ್ನು ಸಮತೋಲನಗೊಳಿಸುವುದಕ್ಕಾಗಿ ಆಗಿದೆ. ಮಂಗಳನ ಶಕ್ತಿಗೆ ಸರಿಯಾದ ದಿಕ್ಕನ್ನು ನೀಡಲು ಮತ್ತು ಯಾವುದೇ ರೀತಿಯ ಹಾನಿಯನ್ನು ತಪ್ಪಿಸಲು ಹನುಮಂತನ ಆರಾಧನೆಯು ಅತ್ಯುತ್ತಮವಾಗಿದೆ. ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಇದು ನಿಮ್ಮ ಸುತ್ತಲೂ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ರತ್ನಗಳ ವಿಷಯದಲ್ಲಿ ನನ್ನ ಸ್ಪಷ್ಟವಾದ ಸಲಹೆ ಎಂದರೆ ನಿಮ್ಮ ಜಾತಕದ ಸಂಪೂರ್ಣ ವಿಶ್ಲೇಷಣೆ ಮಾಡಿಸದೆ ನೀಲಂ ಅಥವಾ ಗೋಮೇಧದಂತಹ ಶಕ್ತಿಶಾಲಿ ರತ್ನಗಳನ್ನು ಎಂದಿಗೂ ಧರಿಸಬೇಕು. ಈ ಗೋಚಾರದಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಆಕಾಶ ನೀಲಿ ಮತ್ತು ತಿಳಿ ಕೆಂಪು ಆಗಿರುತ್ತದೆ. ಇದು ರಾಹು ಮತ್ತು ಮಂಗಳನನ್ನು ಸಮತೋಲನಗೊಳಿಸುತ್ತದೆ. ಕೆಲಸದ ಸ್ಥಳಕ್ಕಾಗಿ ಪಶ್ಚಿಮ ಮತ್ತು ನೈಋತ್ಯ ದಿಕ್ಕು ಶುಭವಾಗಿರುತ್ತದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಬುಧವಾರ ಮತ್ತು ಶನಿವಾರ ಅದೃಷ್ಟದ ದಿನಗಳಾಗಿವೆ. ಕುಂಭರಾಶಿಯವರಿಗೆ ಈ 8 ತಿಂಗಳ ಸಮಯವು ಜೀವನದ ಒಂದು ಪ್ರಮುಖ ತಿರುವು ಆಗಬಹುದು. ರಾಹು ಮತ್ತು ಮಂಗಳನ ಈ ಶಕ್ತಿಯು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಆ ಎಲ್ಲಾ ಯಶಸ್ಸನ್ನು ನಿಮಗೆ ನೀಡಬಲ್ಲದು. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಕೋಪವನ್ನು ತಪ್ಪಿಸಿ ಮತ್ತು ನಿಮ್ಮ ವೃತ್ತಿಯಲ್ಲಿ ಸ್ಮಾರ್ಟ್ ವರ್ಕ್ ಮಾಡುತ್ತೀರಿ. ಉಳಿದದ್ದೆಲ್ಲವನ್ನು ಮಹಾದೇವನಿಗೆ ಬಿಟ್ಟು ಬಿಡಿ. ನಿಮ್ಮ ಹಾಗೂ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ.